ಬಾಲಕಿ ಮೇಲೆ ಕಾರು ಹರಿದು ಸಾವನ್ನಪ್ಪಿದ್ದಾಳೆ. ಶಾಲೆಗೆ ತೆರಳುವಾಗ ಥಾರ್ ಕಾರು ಡಿಕ್ಕಿ ಹೊಡೆದಿದ್ದು ನೆಲಮಂಗಲ ತಾಲೂಕಿನ ಬೇರುವಾರದ ಬಳಿ ಈ ದುರ್ಘಟನೆ ಸಂಭವಿಸಿದೆ. 10 ವರ್ಷದ ಬಾಲಕಿ ಲಿಖಿತಾ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾಳೆ. ತನ್ನ ದೊಡ್ಡಮ್ಮ ಜೊತೆಗೆ ಶಾಲೆಗೆ ತೆರಳುತ್ತಾ ಇದ್ದಾಗ ಏಕಾಏಕಿ ಬಾಗಿ ಬಂದಂತಹ ಥಾರ್ ಕಾರು ಆಕೆಗೆ ಗುದ್ದಿದೆ. ನೆಲಮಂಗಲ ಮಾರ್ಗದಿಂದ ಕುಣಿಗಲ್ ಕಡೆಗೆ ಸಾಗ್ತಾ ಇದ್ದಂತಹ ಕಾರು ಚಾಲಕನ ನಿರ್ಲಕ್ಷ್ಯದಿಂದ ಈ ಒಂದು ಅವಘಡ ಸಂಭವಿಸಿದೆ. ದೊಡ್ಡಮ್ಮ ಪ್ರಾಣಾಪಾಯದಿಂದ ಪಾರಾಗಿದ್ರೆ 10 ವರ್ಷದ ಲಿಖಿತಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಕುದೂರು ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ರೋಡಿಂದ ಈ ಕಡೆ ದಾಟಕ್ಕೆ ಅಂಡರ್ ಪಾಸ್ ಇಲ್ಲ, ಮೇನ್ ರೋಡಲ್ಲೇ ಹೋಗ್ಬೇಕು, ಮೇನ್ ರೋಡ್ ಬಿಡಬೇಕು. ಸುಮಾರು ರೋಡ್ ಆದಾಗಿಂದ ನಾವು ಹೇಳ್ತಲೇ ಇದೀವಿ ಒಂದು ಅಂಡರ್ ಪಾಸ್ ಕೊಡಿ ಅಂತ, ಯಾರು ರೆಸ್ಪಾನ್ಸ್ ಅಂತಿಲ್ಲ. ಈ ಕಡೆ ದನಾತ ಆ ಕಡೆಗೆ ಹೋಗ್ಬೇಕು ಅಂದ್ರೂ ರೋಡ್ ದಾಟ್ಕೊಂಡು ಹೋಗ್ಬೇಕು, ಆ ಕಡೆಯಿಂದ ಈ ಕಡೆ ಹೋಗ್ಬೇಕಂದ್ರೆ ರೋಡ್ ದಾಟ್ಬೇಕು ಹೋಗ್ಬೇಕು. ಏನು ಹೈವೇಗೆ ಹೋದ್ರು ಒಂದು ರೆಸ್ಪಾನ್ಸ್ ಕೊಡಲ್ಲ, ಒಂದೇನು ಮಾಡಲ್ಲ. ಸುಮ್ಮನೆ ಹೋಗಿ ಒಂದು 3 ಡೆತ್ ಆಗಿರೋದು ಈಗ ಈ 1 ವರ್ಷದಿಂದ ಈಚೆಗೆ. ಬರೀ ಹೋಯ್ತಾರೆ, ಸ್ಪೀಡಲ್ಲಿ ಬರ್ತವೆ, ಒಂದು ಸ್ಪೀಡ್ ಬ್ರೇಕ್ ಇಲ್ಲ, ಒಂದು ಸಿಗ್ನಲ್ ಜಂಪ್ ಇಲ್ಲ, ಏನೂ ಇಲ್ಲ. ಹೋಗೋದು ಸ್ಪೀಡಾಗಿ ಬರ್ತಾರೆ, ಹುಡುಗರು ದಾಟಕ್ಕೆ ಹೋಗ್ತಾರೆ. ಅಕಸ್ಮಾತ್ ಹಿಂಗಾಯ್ತು. ಹುಡುಗಿ 10 ವರ್ಷದ ಮಗ ಈಗ ವಿವಾಹ ಹೋಯ್ತು. ಯಾರಿಗಿತ್ತು ಹೆವಿ ಸ್ಪೀಡು, ಅಲ್ಲಿ ಸ್ಪೀಡ್ ಬೇಕಾದ್ರೂ ಇಲ್ಲ, ಏನೂ ಇಲ್ಲ. ಟರ್ನಿಂಗ್ ರೋಡ್ ದಾಟ್ಲೇಬೇಕು, ಏನ್ ಮಾಡಕ್ಕಾಗುತ್ತೆ? ಒಳ್ಳೆ ಹಿಂಸೆ. ಅದೇ ಹೈವೇರ್ಗೆ 15 ರಿಕ್ವೆಸ್ಟ್ ಮಾಡ್ತಾ ಇರೋದು. 4ನೇ ಕ್ಲಾಸ್ ಹುಡುಗಿ ಹೈವೇರ್ಗೆ 15 ರಿಕ್ವೆಸ್ಟ್ ಅವತ್ತಿಗಿಂತ ಹೇಳ್ತಲೇ ಇದೀವಿ, ಒಂದು ಹೈವೇ ಇದು ಪಾಸಿಂಗ್ಗೆ ಒಂದು ಅಂಡರ್ ಪಾಸಿಂಗ್ ಕೊಡಿ ಅಂತ. ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ. ನಿಮ್ಮ ಮನುಷ್ಯ ಪ್ರಾಣ ಹೋಗಿ ಜೀವ ಈಗ ಯಾರು ಬೆಲೆ ಕೊಡ್ತಾರೆ? ಅಷ್ಟು ಹುಡುಗ ಸಾಕ್ಬೇಕು ಅಂದ್ರೆ ಎಷ್ಟು ಕಷ್ಟ ಆಯ್ತು ಹೇಳಿ. ಶಂಕರ್ ಅಂತ ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.